ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು ಟೀಮ್ ಇಂಡಿಯಾ ಆಫ್ ಧರ್ಮಶಾಲಾ ಟೆಸ್ಟ್ 5ನೇ ಟೆಸ್ಟ್ ಮ್ಯಾಚ್ಗೆ ಇವಾಗ ಆಲ್ಮೋಸ್ಟ್ ಫೈನಲ್ ಆಗಿದೆ. ಆಲ್ಮೋಸ್ಟ್ ಅಲ್ಲ, ಪಕ್ಕಾ ಫೈನಲ್ ಆಗಿದೆ. ಸ್ಕ್ವಾಡು ಹೆಂಗೆ ಕಾಣಿಸುತ್ತೆ ಅಂದರೆ ಸ್ಕ್ವಾಡ್ನ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಇರ್ಬೋದು. KL ರಾಹುಲ್ ಔಟ್ ಫ್ರಮ್ 5th ಟೆಸ್ಟ್. ಆಲ್ಸೋ ಫೀಲ್ ಸ್ಯಾಡ್ ಫಾರ್ KL ರಾಹುಲ್. ಹೇಳಿದ್ದೀನಿ ನಿಮಗೆ, ಅವ್ರು ಓವರ್ಸೀಸ್ ಹೋಗ್ತಾ ಇದ್ದಾರೆ ಇಂಜುರಿ ಕಾರಣದಿಂದ. ಅವರ ಇಂಜುರಿನ ಸ್ವಲ್ಪ ರಿಪೇರಿ ಮಾಡಿಸ್ಕೊಂಬರೋದಕ್ಕೆ ಅಂದರೆ ಟ್ರೀಟ್ಮೆಂಟ್ ತೊಗೊಂಬರೋದಕ್ಕೆ ಅಂತ ಹೇಳಿದೆ. ಸೊ ಆ ಕಾರಣದಿಂದ KL ರಾಹುಲ್ ಮಿಸ್ ಆಗ್ತಾರೆ. ಜಸ್ಪ್ರೀತ್ ಬುಮ್ರಾ ಅವರು ವಾಪಸ್ ಬರ್ತಾ ಇದ್ದಾರೆ. ಜೊತೆಗೆ ವಾಷಿಂಗ್ಟನ್ ಸುಂದರ್ ಸ್ಕ್ವಾಡಲ್ಲಿ ಇದ್ರು. ಇವ್ರು ಇನ್ನೇನು 11 ಒಳಗಡೆ ತೊಗೊಂಬರೋದು ಕಷ್ಟ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಇವ್ರನ್ನ ಈಚೆಗಡೆ ಬಿಟ್ಟಿದ್ದಾರೆ. ರಣಜಿ ಟ್ರೋಫಿ ಫೈನಲ್ ಮ್ಯಾಚ್ ಇದೆ ಅವ್ರದ್ದು. ಸೆಮಿಫೈನಲ್ ಅಂತ ಕಾಣಿಸಿದೆ. ಸೆಮಿಫೈನಲ್ ಮ್ಯಾಚ್ ಇದೆ ರಣಜಿ ಟ್ರೋಫಿ. ಅದನ್ನು ಆಡೋದಕ್ಕೆ ಅಂತ ಇವ್ರನ್ನ ಬಿಟ್ಟರೆ. ಇನ್ಫ್ಯಾಕ್ಟ್ ರಜತ್ ಪಟ್ಟಿದಾರ್ನು ಕೂಡ ಬಿಡ್ಬೋದು ಅಂತ ಅನ್ಕೊಂಡಿದ್ವಿ. ಯಾಕೆಂದರೆ ಅವ್ರದ್ದು ಕೂಡ ಸೆಮಿಫೈನಲ್ ಇತ್ತು. ಮಧ್ಯಪ್ರದೇಶ ಸೆಮಿಫೈನಲ್ ಆಡ್ತಾ ಇದೆ. ಅವ್ರನ್ನ ಬಿಟ್ಟಿಲ್ಲ, ರಜತ್ ಪಟ್ಟಿದಾರ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ದೇವದತ್ ಪಡಿಕಲ್ ಕೂಡ ರಿಟರ್ನ್ ಆಗಿದ್ದಾರೆ ಸ್ಕ್ವಾಡಲ್ಲಿ. ಅಪ್ಡೇಟ್ ಬಿಟ್ಟು ಸೌರವ್ ಗಂಗೂಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಶಾನ್ ಕಿಶಾನ್ ಬಗ್ಗೆ. ಅವ್ರಂಗೆ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಮಾಡ್ಬಿಟ್ರು. ಯಾಕೆ ರಣಜಿ ಟ್ರೋಫಿ ಆಡಲಿಲ್ಲ? ರಣಜಿ ಟ್ರೋಫಿ ಆಡಬೇಕಾಗಿತ್ತು. ಅವ್ರು ಏನಕ್ಕೆ ಆಡಲಿಲ್ಲ? ನನಗೆ ಅವ್ರು ಆಡದೇ ಇದ್ದಿದ್ದು ದೊಡ್ಡ ಶಾಕಿಂಗ್ ಆಗಿತ್ತು. ಯಾಕಂದರೆ ಖಾಲಿ ಕೂತ್ಕೊಂಡ್ರು, ಫಿಟ್ ಆಗಿದ್ರು. ಯಾಕೆ ಆಡಲಿಲ್ಲ ಮನುಷ್ಯ? ಈ ಕಡೆ ಸೌತ್ ಆಫ್ರಿಕಾ ಸೀರೀಸಿಂದನೂ ಕೂಡ ಈಚೆ ಆಗ್ತಾರೆ. ಅಲ್ಲಿ ಮೊದಲೇ ಚಾನ್ಸ್ ಸಿಗ್ತಾ ಇರೋದಿಲ್ಲ. ಇಲ್ಲಿ ಸ್ಕ್ವಾಡಲ್ಲಿ ಇದ್ರೆ ಚಾನ್ಸ್ ಸಿಗೋದು ಕಷ್ಟ. ಈಚೆಗಡೆ ಬಂದರೆ ಅಲ್ಲಿಂದ ಚಾನ್ಸ್ ಸಿಗುತ್ತೆ. ಏನಕ್ಕೆ ಈ ಥರ ಅಜೀಬಾಗಿ ಆಡ್ತಾ ಇದ್ದಾರೆ ಅನ್ನೋ ಥರನೇ ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬರೀ ಇವ್ರಿಗೆ ಮಾತ್ರ ಶಾಕಿಂಗ್ ಅಲ್ಲ, ಎಲ್ಲರಿಗೂ ಶಾಕಿಂಗ್ ಆಗಿತ್ತು. ಯಾಕಂದರೆ ಕ್ರಿಕೆಟಲ್ಲಿ ಅವ್ರು ಇನ್ಆಕ್ಟಿವ್ ಆಗೋಗ್ಬಿಟ್ಟಿದ್ರೆ. ಬರೀ ಪ್ರಾಕ್ಟೀಸ್ ಮಾತ್ರ ಮಾಡ್ತಿದ್ದಾರೆ ಮುಂಬೈ ಇಂಡಿಯನ್ಸ್ಗೆ. ಅಪ್ಡೇಟ್ ಬಂತ್ರಿ KL ರಾಹುಲ್ ಜೊತೆಗೆ ನಿಖಿಲಸ್ ಪೂರನ್ ಅವರ ಫೋಟೋ ನೋಡ್ತಾ ಇರಬಹುದು. ಲಕ್ನೋ ಸೂಪರ್ ಜೈಂಟ್ಸ್ ಅವರು ಅನೌನ್ಸ್ ಮಾಡಿದ್ರು ಅವರ ವೈಸ್ ಕ್ಯಾಪ್ಟನ್ ನ. ಇನ್ಫ್ಯಾಕ್ಟ್ KL ರಾಹುಲ್ ರಿಕವರ್ ಆಗೋದಕ್ಕೆ ಆಗಿಲ್ಲ ಅಂತ ಅಂದರೆ IPL ಅಸಲು ರಿಕವರ್ ಆಗೋಕ್ಕಾಗಿಲ್ಲ ಅಂತ. ಇನ್ನೊಂದು ಸ್ವಲ್ಪ ದಿನ ಟೈಮ್ ಇದೆ. ಬಟ್ ಏನು ಅಷ್ಟೊಂದು ಹೆವಿ ಟೈಮ್, ತಿಂಗಳಗಟ್ಟಲೆ ಎಲ್ಲ ಟೈಮ್ ಇಲ್ಲ. ಆದಷ್ಟು ಬೇಗ ರಿಕವರ್ ಆಗಬೇಕು KL ರಾಹುಲ್. ಇಲ್ಲ ಅಂತ ಅಂದರೆ ಇವರೇ ಕ್ಯಾಪ್ಟನ್ಸಿನ ನಿಭಾಯಿಸುವಂಥ ಸಾಧ್ಯತೆ ಎಲ್ಲೆಲ್ಲ ಎದ್ದಿದ್ದು ಕಾಣಿಸ್ತಾ ಇದೆ. ಬಟ್ ವೈಸ್ ಕ್ಯಾಪ್ಟನ್ ಅಂತ ನಿರ್ಧಾರ ಮಾಡಿದ್ಮೇಲೆ ಬೇರೆಯವ್ರನ್ನ ಮತ್ತೆ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಅಂತೂ ಮಾಡೋದಿಲ್ಲ. ಇವರೇನೇ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅವರ ಆಬ್ಸೆನ್ಸಲ್ಲಿ. ನೋಡೋಣ ಗುರು ಹೆಂಗೆ ತಗೊಂಡು ಹೋಗ್ತಾರೆ ನಮ್ಮ KL ರಾಹುಲ್ ಅಂತ. KL ರಾಹುಲ್ ಬರಲಿ, ಯಾಕೆ ಇವ್ರನ್ನ ಕ್ಯಾಪ್ಟನ್ ಆಗಿ ನಾವೇ ಅನೌನ್ಸ್ ಮಾಡ್ಕೊಂತ ಇದೀವಿ ನಮಗೆ ನಾವೇನೇ ಸೆಲ್ಫ್ ಆಗಿ. ಅಲ್ಲ ಇವ್ರು ಏನಕ್ಕೆ ವೈಸ್ ಕ್ಯಾಪ್ಟನ್ ಅನೌನ್ಸ್ ಮಾಡಿದ್ರೆ ಅಂದರೆ ಗೊತ್ತಿಲ್ವಲ್ಲ ನಮಗೆ ಫಸ್ಟ್ ಆಫ್ ಆಲ್. ಯಾಕೆಂದರೆ KL ರಾಹುಲ್ ಅವರು ಆಬ್ಸೆಂಟ್ ಆಗ್ಬೋದು ಸ್ಟಾರ್ಟಿಂಗ್ ಆಫ್ ದ IPLಗೆ ಅಂತನಾ ಅಥವಾ ಸುಮ್ಮನೆ ಅನೌನ್ಸ್ ಮಾಡಿದ್ರ ಗೊತ್ತಿಲ್ಲ ನಮಗೆ. ಏನೋ ಒಂದು ಇನ್ಸೈಡ್ ಮಾಹಿತಿ ಈಚೆ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. KL ರಾಹುಲ್ ಸ್ವಲ್ಪ ಮ್ಯಾಚ್ ಆಡದೇ ಇದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಅಲ್ಲಿ. ಅಪ್ಡೇಟ್ ನಂಬರ್ 4, ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ UP ವಾರಿಯರ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇತ್ತು. ಇದರಲ್ಲಿ UP ವಾರಿಯರ್ಸ್ ಹಾವಳಿ ಮಾಡಿಕೊಂಡು ಗೆದ್ರು. ಈ ಮ್ಯಾಚಲ್ಲಿ RCB ಫ್ಯಾನ್ ಒಬ್ಬರು ಸ್ಟೇಡಿಯಂ ಒಳಗಡೆ ಗ್ರೌಂಡ್ ಒಳಗಡೆ ಎಗ್ರಿ ಬಿದ್ದು ಹೋಗಿ ಅಲ್ಲಿ ಕ್ವಾರ್ಟರ್ನ ಮಾಡಿದ್ದು. ಅದು RCB ಫ್ಲಾಗ್ನ ಹಿಡ್ಕೊಂಡು. ನಮ್ಮ RCB ಫ್ಯಾನ್ ಮ್ಯಾಚ್ ಇಲ್ಲ, ನಮ್ಮ RCB ಮ್ಯಾಚಿಗೆ ಮಾಡಲಿಲ್ವಲ್ಲ, RCB ಮ್ಯಾಚಿಗೆ ಮಾಡೋಣ ಈ ಮ್ಯಾಚಿಗೆ ಏನಕ್ಕೆ ಮಾಡಿದ್ರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಸೊ ಇವ್ರನ್ನ ಎಳ್ಕೊಂಡು ಹೋದ್ರು ಹಂಗೆ ಗ್ರೌಂಡ್ ಸ್ಟಾಫ್. ಅಲ್ಲಿ ಇಲ್ಲಿ ಬೇರೆ ತಳ್ತಾ ಇದ್ರು, ಹಾಕೊಂಡು ಹೋಗಪ್ಪ ದೇವರು ನೀನು ಅಂತ. ಸೊ RCB ಫ್ಲಾಗ್ ಹಿಡ್ಕೊಂಡು ಇವರಿಬ್ರು ಮ್ಯಾಚ್ ಮಧ್ಯೆ ಹೋಗ್ಬಿಟ್ಟಲ್ಲಿ ಇದು ಮಾಡೋದಿಲ್ಲ, ಇಂಟರಪ್ಟ್ ಮಾಡೋದಿಲ್ಲ. ಇದೊಂಥರ ನೆಕ್ಸ್ಟ್ ಲೆವೆಲು. ನಾನು ಮಾಡೋಣ ಅಂತ ಇದ್ದೆ ಸ್ಟೇಡಿಯಂಗೆ ಹೋದಾಗ. ನಮ್ಮ ಡಾರ್ಲಿಂಗ್ ಸ್ಮಿತಿ ನಮ್ಮ ಸ್ಟ್ಯಾಂಡ್ ಹತ್ರ ಬರಲಿಲ್ಲ, ಅದಕ್ಕೆ ಎಗ್ರು ಬಿದ್ದು ಹೋಗಲಿಲ್ಲ. ಸುಮ್ಮನೆ ಯಾಕೆ ಗುರು ಪೊಲೀಸರು ಬೆಣ್ಗಿಂಡ್ ಎತ್ಬಿಟ್ಟವ್ರು ಅಂತ ಹೋಗಲಿಲ್ಲ ಅಷ್ಟೇ. ನೆಕ್ಸ್ಟ್ ಅಪ್ಡೇಟ್ ನಂಬರ್ 5, ಸರ್ಫರಾಜ್ ಖಾನ್ ಜೊತೆಗೆ ಧ್ರುವ್ ಜುರಾಲ್. ಏನಕ್ಕೆ ಗುರು ಇಲ್ಲ? ಧ್ರುವ್ ಜುರಾಲ್ ಎಸ್ಪೆಷಲಿ ಕೇಳ್ತಿದ್ರೆ, ಯಾಕಂದರೆ ಸ್ಕೋರ್ ಕೂಡ ಮಸ್ತಾಗೇನೆ ಹೊಡೆದಿದ್ದಾರೆ. ಇವರು ಏನಕ್ಕೆ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇಲ್ಲ? ಇಶಾನ್ ಕಿಶನ್ ಅವ್ರನ್ನ ಕಿತ್ತು ಬಿಸಾಕಿದ್ರಲ್ಲ, ಇವ್ರನ್ನೂ ಆ್ಯಡ್ ಆನ್ ಮಾಡ್ಕೋಬೋದಲ್ವಾ ಗುರು ಅಂತ ನೀವು ಕೇಳ್ತಾ ಇದ್ರಿ. ಸರ್ಫರಾಜ್ ಖಾನ್ ಮತ್ತು ಧ್ರುವ್ ಜುರಾಲ್ ಅವ್ರನ್ನೂ ಕೂಡ ಆ್ಯಡ್ ಮಾಡ್ಕೊತಾರಂತೆ. ಇನ್ ಕೇಸ್ ಅವ್ರೇನಾದರೂ ಪ್ಲೇಯಿಂಗ್ ಲೆವೆನಲ್ಲಿ ನೆಕ್ಸ್ಟ್ ಮ್ಯಾಚಲ್ಲಿ ಇದ್ದರು ಅಂತ ಅಂದರೆ, ಇನ್ಕ್ಲೂಡ್ ಆಗಿದ್ರು ಅಂತಂದರೆ 5th ಟೆಸ್ಟಲ್ಲಿ, ಅವಾಗ ಇವರು ಕೂಡ ಆ ಒಂದು ಕಾಂಟ್ರಾಕ್ಟ್ ಲಿಸ್ಟಲ್ಲಿ C ಲಿಸ್ಟಿಗೆ ಆ್ಯಡ್ ಆನ್ ಆಗ್ತಾರಂತೆ. ಅಂದರೆ ಇವಾಗಿರೋ ಅಪ್ಡೇಟ್ ಪ್ರಕಾರ 1 ಕೋಟಿ ರೆಮ್ಯೂನರೇಷನ್ಗೆ ಆ್ಯಡ್ ಆಗ್ತಾರಂತೆ. ನೋಡೋಣ ಇನ್ ಕೇಸ್ ಇವರಿಬ್ಬರು ಏನಾದರೂ ನನ್ನ ಪ್ರಕಾರ ಇರ್ತಾರೆ. ಯಾಕೆಂದರೆ ಲಾಸ್ಟ್ ಮ್ಯಾಚ್ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ. ಸರ್ಫರಾಜ್ ಖಾನ್ ಲಾಸ್ಟ್ ಮ್ಯಾಚ್ ಆಡಿಲ್ಲ ಅಷ್ಟೇ, ಬಟ್ ಲಾಸ್ಟ್ ಮ್ಯಾಚ್ ಮಸ್ತಾಗಿ ಆಡಿದ್ರು. ಇವರಿಬ್ಬರು ಕೂಡ ಪ್ಲೇಯಿಂಗ್ ಲೆವೆಲ್ 100% ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾದು ನೋಡೋಣ ಏನಾಗುತ್ತೆ ಅಂತ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಬಾಬಾ.